ವಿಜಯವ ಕೊಂಬನೇ ದೂರ್ವಾಸ ವಿಗಡನನ ಧರೆಗೆ ಬಂದನು ಸೂರ್ಯನು. ಧರೆಗೆ ಬಂದು ಇಳದೇ ಬಿಟ್ಟ ಸೂರ್ಯ ಬೆಚ್ಚಿ ಬಿದ್ದು ಬಿಡ್ತಾಳೆ ಕುಂತಿ. ಪಾಪ ಹೆದರಿ, ನೀವು ಹೊರಟು ಹೋಗ್ಬಿಡಿ, ನಿಮ್ಮ ದಮ್ಮಯ್ಯ ಹೀಗಾಗತ್ತೆ ಅಂತ ನಾ ಅಂದ್ಕೊಂಡಿರ್ಲಿಲ್ಲ ಅಂತಾಳೆ. ಆತನ ಕಿರಣ ಲಗರಿಯ ಹೊಯ್ಲಿನಲ್ಲಿ ಸರಸಿರುಖ ಮುಖಿ ಬೆಚ್ಚಿದಳು. ವಿಜಯಂಗೈಗಿ ನೀವೆನುತ ಹಾಗನ್ನೋಣ. ಹಾಗೆಲ್ಲ ಅನ್ನಬಾರದಮ್ಮ. ಋಷಿಗಳು ಕೊಟ್ಟಿರೋ ಮಂತ್ರ ಅಮೋಘವಾದದ್ದು. ಪ್ರತಿಪನ್ನರೂ ದೂರ್ವಾಸರು, ಜ್ಞಾನಿಗಳು, ಭೂತ ಭವಿಷ್ಯತ್ತುಗಳನ್ನ ತಿಳಿದಿರೋ ಅಂಥ ಮಹರ್ಷಿ ಅವರು. ಹಾಗೆ ಅಂತ ಹೇಳ್ತಾರೆ. ಎನ್ನಬಾರದಲೇ ಋಷಿ ಪ್ರತಿಪನ್ನ ಮಂತ್ರವ ಮೋಘವು ಅದರಿಂದ ಎನ್ನ ತೂಕದ ಮಗನಗನು ನೀರಂಜಬೇಡೆನುತ. ಹೆದರಬೇಡ ನೀನು ಅಂತ ಸಮಾಧಾನ ಪಡಿಸಿ, ನನ್ನ ದೆಸೆಯಿಂದ ನಿನಗೆ ನನ್ನ ತೂಕದ ನನ್ನಂತಹ ಮಗನೇ ಹುಟ್ಟುತ್ತಾನೆ ಅಂತ ಆಶೀರ್ವಾದ ಮಾಡ್ತಾನಂತೆ ಮನಿಜ ರೂಪಿನಲ್ಲಿ ಬಂದಂತಹ ಸೂರ್ಯ. ಕನ್ನಿಕೆಯ ಮುಟ್ಟಿದನು, ಕನ್ನಿಕೆಯ ಮುಟ್ಟಿದನು, ಮುನ್ನಿನ ಕನ್ನೆತನ ಕೆಡದಿರಲಿ, ಮುನ್ನಿನ ಕನ್ನೆತನ ಕೆಡದಿರಲಿ ಎನ್ನುತ್ತವಿ ತನ್ನ ರಥ ಬಿದ್ದೆಡೆಗೆ ರವಿ ತಿರುಗಿದನು ಬಹಿಲದಲ್ಲಿ. ಸೂರ್ಯ ಅನುಗ್ರಹ ಮಾಡಿ ಮಗುವನ್ನ ಹಡದ ಮೇಲೆ ಪುನಃ ನೀನು ಕನ್ನಿಕೆಯೇ ಆಗುತ್ತೀಯ ಅಂತ ಆಶೀರ್ವಾದ ಮಾಡಿ ಹೊರಟು ಹೋದ. ಜನಮೇಜಯ, ಏನ ಆಶ್ಚರ್ಯವಪ್ಪ. ಕುಂತಿ ಗರ್ಭ ಧರಿಸ್ತಾಳೆ. ನವಮಾಸ ತುಂಬುತ್ತೆ. ಸೂರ್ಯನ ಪಡಿಯಚ್ಚೋ ಅನ್ನುವಂತಹ ಗಂಡು ಮಗುವನ್ನ ಹಡಿತಾಳೆ. ಅರಸಕ್ಕೆ ಆಶ್ಚರ್ಯವನು ತಾವರೆಯ ಮಿತ್ರನ ಕರಗಿ ಕರುವಿನೊಳೆರದರು ಎಂದೆನೆ ಥಳಥಳಿಸಿ ತೊಳಗುವ ತನುಚ್ಛವಿಯ ಉರುಳುದಲೆ ನಿಟ್ಟಸಳು ಗಂಗಳ ಚರಣಕರ ಪಲ್ಲವದ ಕೆಂಪಿನ ವರಕುಮಾರನ ಕಂಡು ಬೆರಗಿನೊಳಿದ್ದಳ ಕುಂತಿ. ಎಂಥ ಮುದ್ದಾದ ಮಗು. ಹೂವಿನ ನಿಡಿದಾದ ದಳದಂತಹ ಕಣ್ಣುಗಳಂತೆ ಕೆಂಪು ಬಣ್ಣ, ಬಲು ಮುದ್ದಾಗಿದೆ. ಅಷ್ಟೇ ಅಲ್ಲ, ಹುಟ್ಟುವಾಗಲೇ ಕಿವಿಗಳಲ್ಲಿ ಕುಂಡಲ, ಎದೆಯಲ್ಲಿ ಕವಚ ಇದ್ದುವಂತೆ. ಆದ್ರೆ ಏನು ಪ್ರಯೋಜನ? ಕುಂತಿಗೆ ನಾಚಿಕೆ, ಭಯ, ಲೋಕಾಪವಾದದ ಭಯ. ಮದುವೆಗೆ ಮುನ್ನ ಮಗು ಅಂದರೆ ಸಮಾಜ ಸುಮ್ಮನಿರ್ತದೆಯೇ ಅಂತ ಹೆದರ್ತಾಳಂತೆ ಆಕೆ. ಆ ಮುದ್ದು ಮಗುವನ್ನ ಗಂಗೆಯಲ್ಲಿ ತೇಲಿ ಬಿಡುತ್ತೇನೆ ಅಂತ ನಿರ್ಧರಿಸಿ ಸಣ್ಣ ಬುಟ್ಟಿಯಲ್ಲಿ ಮಲಗಿಸಿ ಗಂಗೆಯಲ್ಲಿ ಬಿಡುತ್ತಾ, ತಾಯೇ ಗಂಗಮ್ಮ, ತಾಯೇ ಬಲ್ಲಂದದಲ್ಲಿ ಕಂದನ ಕಾಯಿ ಮೇಂಕೊಲ್ಲೆನುತ, ಬಲ್ಲಂದದಲ್ಲಿ ಕಂದನ ಕಾಯಿ ಮೇಂಕೊಲ್ಲೆನುತ, ಕಮಲದಳಾಯದಾಕ್ಷಿ ಕುಮಾರಕನ ಹಾಯ್ಕಿದಳು ಮರುವಿನಲಿ. ತಾಯೇ ಗಂಗೆ, ಮುಳುಗಿಸು ತೇಲಿಸು, ಎರಡು ನಿನ್ನ ಕೈಯಲ್ಲಿ ಇದೆ ಅಂತ ಹೇಳಿ ತೇಲು ಬಿಟ್ಟು ಬಿಡ್ತಾಳೆ. ಅಯ್ಯೋ ಅಂದಿರಬೇಕು ಜನಮೇಜಯ. ರಾಯ ಕೇಳೈ, ಸಮಾಧಾನವಾಗಲಿ ಅಂತ ಹೇಳ್ತಾ ಇದ್ದಾನೆ. ರಾಯ ಕೇಳೈ, ಸಕಲ ಲೋಕದ ತಾಯದ ಜಾಹ್ನವಿ, ಸಕಲ ಲೋಕದ ತಾಯಲ ಜಾಹ್ನವಿ, ತರಂಗದಿ ನೋಯಲೀಯದೆ ಮುಳುಗಲೀಯದೆ, ತರಂಗದಿ ನೋಯಲೀಯದೆ ಮುಳುಗ
ಕಲಿಯದೆ ಚಾಚಿದಳು ಕಡಿಗೆ ಸಕಲ ಲೋಕದ ತಾಯಿ ಜಾಹ್ನವಿ ಮುಳುಗಿಸೋದಿರ್ಲಿ, ಚೂರು ಬೆಟ್ಟಾಗದ ಹಾಗೆ ದಡಕ್ಕೆ ತೆರತಾಳಂತೆ. ಧೃತರಾಷ್ಟ್ರನ ಸಾರಥಿ ಅಧಿರಥ ಅಂತ ಒಬ್ಬ. ಅವನಿಗೆ ಮಕ್ಕಳಿರ್ಲಿಲ್ಲ, ಚಿಂತೆ ಪಡ್ತಾ ಇದ್ದ. ಗಂಗೆಗೆ ಸ್ನಾನಕ್ಕೆ ಬಂದಿರ್ತಾನೆ. ದಂಡದಲ್ಲಿ ಸ್ನಾನ ಮಾಡ್ತಿದ್ದಾಗ ಒಂದು ಮಗು ತೇಲಿ ಬರ್ತಾ ಇದ್ದದನ್ನು ಕಂಡ. ಕೈಗೆ ಎತ್ಕೊಳ್ತಾನೆ. ಪುಳಕಿತನಾಗಿ ಬಿಟ್ಟ. ದೇವರೇ ತನಗೆ ಕಳಿಸಿದ್ದಾನೆ ಅಂತ ಅಂದ್ಕೊಂಡ. ರಭಸವಾಗಿ ಮನೆಗೆ ಬಂದು ರಾಧೆ ರಾಧೆ ಅಂತ ಹೆಂಡತಿಯನ್ನ ಕೂಗ್ತಾನೆ. ಆದರಿಸಿದನು ರಾಧೆಯಲಿ ಮಗನಾದನೆಂದು ಉತ್ಸವವ ಮಾಡಿ, ರಾಧೆಯಲಿ ಮಗನಾದನೆಂದು ಉತ್ಸವವ ಮಾಡಿ ಆದರಿಸಿದನು ಮಹೀದಿ ವಿಜರನು ದಾನಮಾನಗಳಲ್ಲಿ ಸತ್ಕರಿಸಿ. ಮಂತ್ರವೇತ್ತರಾದಂತಹ ಬ್ರಾಹ್ಮಣರನ್ನ ಕರೆಸಿ ನಾಮಕರಣ ಮಾಡಿಸಿದ. ತನ್ನ ಹೆಸರು ಅಧಿರಥ, ಮಗನಿಗೆ ಅಧಿರಥಿ ಅಂತಲೂ, ಹೆಂಡತಿ ರಾಧೆ ರಾಧೇಯ ಅಂತಲೂ ಹೆಸರಿಟ್ಟ. ಕರ್ಣಗಳಲ್ಲಿ ಕುಂಡಲ ಇದ್ದುದರಿಂದ ಕರ್ಣ ಎಂತಲೂ, ಕುಂತಿಗೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿದ್ರಿಂದ ಕಾಣಿ. ಮಗು ಮನೆಗೆ ಬಂತು. ಅಧಿರಥನಿಗೆ ಶುಕ್ರ ದೆಸೆ. ಆ ದಿನ ಮೊದಲಾಗಿ ಉದ್ಭವವಾದುದವನೈಶ್ವರ್ಯ, ಆ ದಿನ ಮೊದಲಾಗಿ ಉದ್ಭವವಾದುದವನೈಶ್ವರ್ಯ, ಉನ್ನತವಾದ ನಾರವಿನಂದನನು ರಾಧೆಯ ನಾಮದಲ್ಲಿ. ರಾಧೆಯ ಚುರುಕು, ಚೂಟಿ, ಜಾಣ, ಜನರೆಲ್ಲರ ಮನಸ್ಸನ್ನು ಆಕರ್ಷಿಸ್ತಾನೆ. ಯಾರು ಏನ್ ಕೇಳಿದ್ರೆ ತನ್ನಲ್ಲಿದ್ದದನ್ನ ತಕ್ಷಣ ಕೊಟ್ಟು ಬಿಡ್ತಾನಂತೆ. ಊರೆಲ್ಲ ಈ ಹುಡುಗನ ಬಗೆಗೆ ಮಾತಾಡ್ತಾರಂತೆ. ತಾಯಿಯ ಹಾಗೆ ಬೆಳಿತಾನಂತೆ. ಹೊಳೆ ಹೊಳೆದು ಹೊಡ ಮರಳಿ ನಡು ಹೊಸ್ತಿಲಲಿ ಮಂಡಿಸಿ, ಬೀದಿ ಬೀದಿಗಳೊಳಗೆ ಸುಳಿವರ ಸನ್ನೆಯಲಿ ಕರೆ ಕರೆದು ನಸು ನಗುತ್ತ ಲಲಿತ ರತ್ನದ ಬಾಲದೊಡಿಗೆ ಕಳಕಿ